ಇಂಡಿ ಪಟ್ಟಣದ ಮಹಿಳಾ ಕದಳಿ ವೇದಿಕೆಯಿಂದ ಪರಿಸರ ದಿನಾಚರಣೆ ಶುಕ್ರವಾರ ದಿನಾಂಕ 7ರಂದು ನೂತನವಾಗಿ ಸಿದ್ಧವಾಗಿರುವ ಸಿದ್ದೇಶ್ವರ ಉದ್ಯಾನವನದಲ್ಲಿ ತಾಲೂಕಾ ಮಹಿಳಾ ಕದಳಿ ವೇದಿಕೆಯಿಂದ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕದಳಿ ವೇದಿಕೆಯ ಅಧ್ಯಕ್ಷರಾದ ಗಂಗಾ ಗಲಗಲಿಯವರು ಪರಿಸರ ದಿನಾಚರಣೆಯ ಉದ್ದೇಶಿಸಿ ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಕ್ರಮವನ್ನು ಉತ್ತೇಜಿಸುವುದರ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗುವುದು. ಇಂದು ವಿಶ್ವ ಪರಿಸರ ದಿನಾಚರಣೆಯಾಗಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಆಚರಿಸುವರು. ಜೀವಿಗಳ ಪೋಷಣೆಯಲ್ಲಿ ಪರಿಸರ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿಯೊಂದು ಜೀವಿಯ ಜೀವನದ ಅಸ್ತಿತ್ವಕ್ಕೆ ಕಾರಣವಾಗಿದೆ. ಮಾನವನಿಗೆ ಆಮ್ಲಜನಕ ಒದಗಿಸುವುದಲ್ಲದೆ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೆ ಜೀವ ತುಂಬಿ ಆಸರೆಯಾಗುವುದು, ಭೂಮಿಯ ಸವಕಳಿಯನ್ನು ತಡೆಯುವುದಲ್ಲದೆ ಕಾಲಕಾಲಕ್ಕೆ ನಿಯಮಿತವಾಗಿ ಮಳೆಯಾಗುವಂತೆ ಪ್ರೇರಣೆ ಕೊಡುವ ಪ್ರಕ್ರಿಯೆಯನ್ನು ಮಾಡುವುದು. ಆದ್ದರಿಂದ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದರ ಸಲುವಾಗಿ ಈ ಕಾರ್ಯಕ್ರಮವನ್ನು ಅತಿ ಅವಶ್ಯಕವಾಗಿದೆ. ಹಸಿರೇ ಉಸಿರು, ಹಸಿರಿಲ್ಲದಿದ್ದರೆ ಹೆಸರಿಲ್ಲದೆ ಹೋಗುವೆವು ಎಂದು ಪರಿಸರ ದಿನಾಚರಣೆಯ ಮಹತ್ವವನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜಶ್ರೀ ಕ್ಷತ್ರಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಸಮ್ಮ ಪ್ರಾರ್ಥಿಸಿದರು, ದಾನಮ್ಮ ಸ್ವಾಗತಿಸಿದರು, ಭವಾನಿ ನಿರೂಪಿಸಿದರು, ರೇಣುಕಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪಾರ್ವತಿ ಮತ್ತು ಶಶಿಕಲಾ ವೇದಿಕೆಯ ನಿರ್ವಹಣೆ ಮಾಡಿದರು. ಬೀನಾ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದಿಸಿದರು. ಹಸಿರೇ ಉಸಿರು ತಗೋರಿ, ನೀರು ತೋರಿಸ್ಕೊಡಲ್ಲ. ನೀರು ಹಾಕ ಮುಂದೆ ಫೋಟೋ ತೆಗಿಬೇಕು. ಕೈ ಮಾಡ್ರಿ, ನೀವು ಕಲಸ ಹಾಕ್ ಬಂದು ನೀರ